ಇನ್ನು ಪರೀಕ್ಷೆ ತಯಾರಿ ಮಾತ್ರ ಅಲ್ಲ, ಅದರ ಜೊತೆಗೆ ಮನೆಯ ಒಂದು ವಾತಾವರಣ ಕೂಡ ಕಾರಣ ಆಗುತ್ತೆ. ಹಾಗಿದ್ರೆ ಮನೆಯ ವಾತಾವರಣ ಅನ್ನೋದು ಒಂದು ಓದುವಿಕೆಯ ಫಲ ನೀಡಲಿಕ್ಕೆ ಯಾವ ರೀತಿಯಲ್ಲಿ ಕಾರಣ ಆಗುತ್ತೆ, ಹೇಗಿರಬೇಕು ಅಂತ? ಹೌದು, ಮನೆಯ ವಾತಾವರಣ ತುಂಬ ಮುಖ್ಯ. ಈ ಕಲಿಕೆಯನ್ನು ಅಂತ ಬರುವಾಗ ನಾವು ನಮಗೆ ಅದು ಒಳ್ಳೆ ರೀತಿಯಲ್ಲಿ ಗ್ರಹಣ ಶಕ್ತಿ ಆಗಬೇಕಾದ್ರೆ ವಾತಾವರಣ ಸರಿಯಾಗಿರಬೇಕು. ಆ ವಾತಾವರಣ ಪಾಸಿಟಿವ್ ಆಗಿ ಅಂದರೆ ಸಕಾರಾತ್ಮಕವಾಗಿದ್ದರೆ ನನ್ನ ಒಂದು ಯೋಚನೆಯೂ ಸರಿ ಇರುತ್ತೆ, ನನಗೆ ಒಂದು ಭಾವನೆ ಕೂಡ ಸರಿ ಇರುತ್ತೆ, ವರ್ತನೆ ಕೂಡ ಸರಿ ಇರುತ್ತೆ. ಅದರಿಂದ ಈ ಒಂದು ಪಾಸಿಟಿವ್ ಅಟ್ಮಾಸ್ಫಿಯರ್ ಅನ್ನುವಂಥದ್ದು ತುಂಬ ಮುಖ್ಯ. ಅಲ್ಲಿ ಪೋಷಕರು ಇರ್ಬೋದು ಅಥವಾ ವಿದ್ಯಾರ್ಥಿಯ ಅಣ್ಣ ತಮ್ಮ ಅಕ್ಕ ತಂಗಿ ಇರ್ಬೋದು, ಎಲ್ಲರೂ ಕೂಡ ಒಂದು ಒಳ್ಳೆಯ ರೀತಿಯ ಒಂದು ಸೌಹಾರ್ದ ವಾತಾವರಣ ಇದ್ದರೆ ಕಲಿಕೆಯ ಒಂದು ಪ್ರಕ್ರಿಯೆ ಸುಲಭ ಆಗುತ್ತೆ, ಅವರಿಗೆ ಆತ್ಮವಿಶ್ವಾಸ ಬರುತ್ತೆ. ಅದಕ್ಕೆ ಎನ್ಕರೇಜಿಂಗ್ ಸಪೋರ್ಟಿವ್ ಅಟ್ಮಾಸ್ಫಿಯರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪೇರೆಂಟ್ಸ್ ಇರ್ಬೋದು ಅಥವಾ ಅವರ ಮನೆಯವರು ಇರ್ಬೋದು, ಅದನ್ನು ಸೃಷ್ಟಿ ಮಾಡೋದು ತುಂಬ ಮುಖ್ಯ, ಕಲಿಕೆಗೆ ಅಗತ್ಯ ಇದೆ.